ಹರೇ ರಾಮ. ಎಲ್ರಿಗೂ ನಮಸ್ಕಾರ. ನಾನು ಗೀತಾ ಸಾಬಿ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ನಾನು ದೇವ್ರ ಮನೆಗೆ ಏನಕ್ಕೆ ಕರ್ಕೊಂಡು ಬಂದಿದ್ದೀನಿ ಅಂದರೆ, ಇವಾಗ ಎವ್ರಿ ಡೇ ನಾವು ಎಲ್ಲರೂ ನಮ್ಮ ಮನೆಗಳಲ್ಲಿ ದೇವ್ರ ಪೂಜೆ ಮಾಡೇ ಮಾಡ್ತೀವಿ. ಹಾಗೆ ದೇವರಿಗೆ ಏರಿಸಿರೋ ಹೂವುಗಳನ್ನೆಲ್ಲ ನಾವು ಒಂದು ಬುಟ್ಟಿಯಲ್ಲೇ ಹಾಕ್ಕೊಂಬಿಟ್ಟು ಅದನ್ನು ಡಸ್ಟ್ಬಿನ್ಗೆ ಹಾಕ್ತೀವಿ. ನಿನ್ನೆ ಹಾಕಿರೋ ಹೂವನ್ನೆಲ್ಲ ಎತ್ತಿ ಈ ಬುಟ್ಟಿಲಿ ಹಾಕ್ಬಿಟ್ಟು ಇದನ್ನು ಆಮೇಲೆ ಡಸ್ಟ್ಬಿನ್ನಿಗೆ ಹಾಕ್ತೀವಲ್ವ. ಹಳ್ಳಿಗಳಲ್ಲಾದರೆ ಏನೂ ತೊಂದರೆ ಇಲ್ಲ. ಆದರೆ ಸಿಟಿಗಳಲ್ಲಿ ನಾವು ಈ ದೇವರಿಗೆ ಏರಿಸಿರೋ ಹೂಗಳನ್ನು ಡೈರೆಕ್ಟಾಗಿ ಡಸ್ಟ್ಬಿನ್ನಿಗೆ ಹಾಕಬಾರ್ದು. ಏನಕ್ಕೆ ಅಂದರೆ ನಾವು ಡಸ್ಟ್ಬಿನ್ಗಳಲ್ಲಿ ಊಟ ಮಾಡಿರೋ ಎಂಜಲನ್ನು ಮತ್ತು ಸಾಂಬಾರು, ಮಿಕ್ಕಿರೋ ಅನ್ನ, ತಂಗಳನ್ನ, ಅದು ಇದು ಅಂತ ಎಲ್ಲ ಹಾಕಿರ್ತೀವಲ್ವ. ಹಾಗಾಗಿ ಡೈರೆಕ್ಟಾಗಿ ನಾವು ಇದನ್ನು ತೊಗೊಂಡು ಹೋಗ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಬಾರ್ದು. ಏನಕ್ಕೆ ಅಂದರೆ ದೇವರಿಗೆ ಏರಿಸಿರೋ ಪ್ರಸಾದನೇ ನಾವು ಡೈರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕದಂಗೆ ಆಗತ್ತಲ್ವ. ಹಾಗಾಗಿ ನಾವು ಏನು ಮಾಡಬೇಕು ಅಂದರೆ, ಒಂದು ಹೂವನ್ನು ತೊಗೊಂಬಿಟ್ಟು, ಯಾವುದೇ ಹೂವನ್ನು ತೊಗೊಳ್ಳಿ, ಇದರಲ್ಲಿರೋ ಹೂವನ್ನು ಬೇಕಾದರೂ ತೊಗೊಳ್ಳಿ, ಇದನ್ನು ಒಂದು ಸಲ ಮೂಸಿಬಿಟ್ಟು ಇದರಲ್ಲಿ ಈ ಥರ ಹಾಕಿಬಿಡಿ. ಇಷ್ಟು ಮಾಡಿಬಿಟ್ಟು ಇದನ್ನು ಇವಾಗ ನೀವು ಡಸ್ಟ್ಬಿನ್ಗೆ ಹಾಕಿದ್ರೆ ನಿಮಗೆ ಏನೂ ತೊಂದರೆ ಆಗಲ್ಲ. ಹಳ್ಳಿಗಳಲ್ಲಿ ತೋಟಕ್ಕೆ, ತೆಂಗಿನ ಮರಕ್ಕೆ ಹಾಕಿಬಿಡ್ತಾರೆ. ಆದರೆ ನಾವು ಸಿಟಿಗಳಲ್ಲಿ ಡಸ್ಟ್ಬಿನ್ಗೆ ಹಾಕಲೇಬೇಕಾಗತ್ತಲ್ವ. ಪ್ರಸಾದನೇ ಹಾಕಿದ್ರೆ ನಮಗೆ ಒಂಥರ ಮನಸ್ಸಿಗೆ ಬೇಜಾರು ಅನಿಸುತ್ತೆ. ಪ್ರಸಾದ ನಾವು ಡೈರೆಕ್ಟಾಗಿ ಎಂಜಲು ಇದಕ್ಕೆ ಹಾಕ್ತಾ ಇದ್ದೀವಿ ಅಂದ್ಬಿಟ್ಟು ಈ ಥರ ಮಾಡೋದ್ರಿಂದ ಇದು ಪ್ರಸಾದವಾಗಿ ಉಳಿಯಲ್ಲ. ಒಂದ್ಸಲ ನಾವು ಆಲ್ರೆಡಿ ಇದೆಲ್ಲ ಹಾಕಿದ್ಮೇಲೆ ಇದು ಪ್ರಸಾದ ಆಗಿ ಉಳಿಯಲ್ಲ. ಹಾಗಾಗಿ ಇವಾಗ ನಾವು ಆರಾಮಾಗಿ ಇದನ್ನು ಡಸ್ಟ್ಬಿನ್ಗೆ ಹಾಕ್ಬಹುದು, ಏನೂ ತೊಂದರೆ ಆಗಲ್ಲ. ಹಾಗೆ ನಾನು ಇನ್ನೊಂದು ವಿಷಯನ ನಿಮಗೆ ಹೇಳ್ತೀನಿ. ಹಾಗೆ ನಾವು ದೇವರಿಗೆ ದೀಪ ಹಚ್ಚುವಾಗ ತುಪ್ಪದ ದೀಪವನ್ನು ನಾವು ದೇವ್ರದ್ದು ಬಲಗಡೆ ಹಚ್ತೀವಿ. ಹಾಗೆ ದೀಪವನ್ನು ಹಚ್ಚುವಾಗ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು, ನಮ್ಗೆ ಎಲ್ಲ ದೀಪ ಹಚ್ಚಬೇಕು, ಇಲ್ಲಿ ದೀಪ ಹಚ್ಚಬೇಕಿದ್ರೆ ಇಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ದೀಪ ಹಚ್ಚಬೇಕು. ಈ ಥರ ಒಂದು ಕಡ್ಡಿಯಿಂದ ಈ ಥರ ನಮಗೆ ಎಲ್ಲಿ ದೀಪನ ಹಚ್ತೀವೋ ಅಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಈ ಥರ ಇಟ್ಕೊಂಡ್ಬಿಟ್ಟು ಆಮೇಲೆ ದೀಪವನ್ನು ಹಚ್ಚಬೇಕು. ಒಂದು ಸಲ ದೀಪ ಹಚ್ಚಿದ್ಮೇಲೆ ಆ ಕಡೆ ಈ ಕಡೆ ಅದನ್ನು ಮೂವ್ ಮಾಡಬಾರ್ದು. ದೀಪವನ್ನು ನಾವು ದೇವರು ಅಂತ ಅನ್ಕೋತೀವಲ್ವ. ಹಾಗಾಗಿ ದೀಪವನ್ನು ಒಂದು ಕಡೆ ಸ್ಥಾಪನೆ ಮಾಡಿಬಿಟ್ಟು ಅದನ್ನು ಆಮೇಲೆ ಹಚ್ಚಬೇಕು. ಹಾಗೆ ಇನ್ನೊಂದು ವಿಚಾರ, ದೇವ್ರ ಮನೇಲಿ ಯಾವತ್ತೂ ಈ ಥರ ತಾಮ್ರದ್ದಾಗಲಿ ಹಿತ್ತಾಳೆದಾಗಲಿ ಒಂದು ತಂಬಿಗೆ ತೊಗೊಂಬಿಟ್ಟು ಅದರಲ್ಲಿ ಒಂದು ಚಿಕ್ಕದು ಅದನ್ನು ತೊಗೊಂಬಿಟ್ಟು ದೇವ್ರ ಮುಂದೆ ಯಾವತ್ತೂ ಈ ಥರ ನೀರನ್ನು ಇಡಬೇಕು. ಎವ್ರಿ ಡೇ ಇದನ್ನು ನಾವು ಬೆಳಿಗ್ಗೆ ಚೇಂಜ್ ಮಾಡ್ತೀವಿ. ಇದನ್ನು ನೀವು ಎವ್ರಿ ಡೇ ದೇವ್ರ ಮನೇಲಿ ಇಟ್ಟರೆ ಇದು ಒಳ್ಳೆಯದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.